ನಮಸ್ತೆ ಕರ್ನಾಡು, ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ. ನಾನು ನಿಮ್ಮ ಕಮ್ಮಿತ್ತು ಕುವರ. ಏನಪ್ಪಾ ಅಂತಂದ್ರೆ ಇವತ್ತು ನಾನು ಒಂದು ಚಾಲೆಂಜಿಂಗ್ ವಿಡಿಯೋನ ಮಾಡ್ತಾ ಇದೀನಿ. ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ನಾನು ಟ್ರೈ ಅಂತ ಮಾಡ್ತಾ ಇದೀನಿ. ಏನಪ್ಪಾ ಅಂದ್ರೆ ಪೊಲೀಸ್ ಸ್ಟೇಷನ್ ನ ಎಕ್ಸ್ಪ್ಲೋರ್ ಮಾಡೋದು. ಇದು ಡಿಫರೆಂಟ್ ಆಗಿ ವಿಡಿಯೋ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀನಿ. ಈ ವಿಡಿಯೋ ಯಾಕೆ ಮಾಡ್ತಾ ಇದೀನಿ ಅಂತಂದ್ರೆ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್, ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದೀನಿ. ಬನ್ನಿ ನೋಡೋಣ ಇದು ಆಗುತ್ತೋ ಇಲ್ವೋ, ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಮನ್ನ ವಿಡಿಯೋ ಮಾಡಕ್ ಬಿಡ್ತಾರೋ ಇಲ್ವೋ ನೋಡೋಣ. ಚಾನ್ಸೇ ಇಲ್ಲ, ಸುಮ್ನೆ ಚೂತ್ಯ ಮಾಡಕ್ಕೆ ಹೇಳ್ತಾನ. ಯಾಕಪ್ಪ ವಿಡಿಯೋ ಮಾಡಿ ಇದನ್ನ ತೋರಿಸ್ತಾ ಇದೀನಿ ಅಂತಂದ್ರೆ, ನೀವುಗಳೆಲ್ಲ ನೋಡಿರ್ತೀರ ಪೊಲೀಸರು ಅಂದ್ರೆ ಎಲ್ರಿಗೂ ಏನಾಗುತ್ತೆ ಹೇಳಿ, ಗಾಲ 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 ಅಲ್ಲಾಡ್ತವೆ. ಹಾಗಾಗಿ ನೋಡೋಣ ಪೊಲೀಸ್ ಸ್ಟೇಷನ್ ಒಳಗ್ ಹೋದ್ರೆ ನನಗೂ ಡಗ 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 ಅಂತ ಇದೆ. ಪೊಲೀಸ್ ಅಂದ ತಕ್ಷಣ ಎಲ್ರಿಗೂ ಹಿಂಗೆ ಭಯ ಆಗುತ್ತೆ. ಏನ್ ಮಾಡ್ಬಿಡ್ತಾರೋ, ಹಾಕೊಂಡ್ ರುಬ್ಬಿಡ್ತಾರೋ ಏನೋ ಅಂತ ಭಯ ಇರುತ್ತೆ. ನೀನೇನೋ ನಗ್ತಾ ಇದ್ಯಾ? ಈ ಚಾಲೆಂಜ್ ತಗೊಂತಾ ಇದೀನಿ. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋಗೆ ಲೈಕ್ ಮಾಡಿ. ಅಂಡ್ 100 ಲೈಕ್ಸ್ ದಾಟಿದ್ರೆ ಮತ್ತೆ ಹೊಸ ಹೊಸ ಈ ತರದ ವಿಡಿಯೋಸ್ ಎಲ್ಲ ಮಾಡ್ತಾ ಹೋಗ್ತೀನಿ. ಅಂಡ್ ಬನ್ನಿ ಸಪೋರ್ಟ್ ಮಾಡಿ. ಬನ್ನಿ ಹೋಗೋಣ. ಚಾಲೆಂಜ್ ಏನಾಗುತ್ತೋ ಗೊತ್ತಿಲ್ಲ, ಹಾಕೊಂಡ್ ತದಕ್ತಾರ ಏನ್ ಮಾಡ್ತಾರ ಗೊತ್ತಿಲ್ಲ. ಬನ್ನಿ ಹೋಗೋಣ. ಅಂತಂದ್ರೆ ಇವಾಗ ನೀವೇನ್ ನೋಡ್ತಿದ್ದೀರಲ್ಲ, ಹೊಸ ಬಡಾವಣೆ ಅಂತ ಪೊಲೀಸ್ ಸ್ಟೇಷನ್ ಇದೆ, ನಮ್ಮ ಪತ್ರಮ ಸರ್ಕಲ್ ಅಲ್ಲಿ ಇದೆ. ಆ ಪೊಲೀಸ್ ಸ್ಟೇಷನ್ ಬಂದಿದೀನಿ. ನೋಡ್ಬೋದು ನಿಮ್ಗೆ ಹಿಂದೆ ಪೊಲೀಸ್ ಸ್ಟೇಷನ್ ಕಾಣಿಸುತ್ತೆ. ಬನ್ನಿ ಒಳಗಡೆ ಹೋಗೋಣ. ಏನ್ ಪರ್ಮಿಷನ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ, ಯಾಕಂತಂದ್ರೆ ನಾನು ಹಿಂದಿಲೆಲ್ಲ ವಿಡಿಯೋಸ್ ಎಲ್ಲ ನೋಡಿದೀನಿ. ಅಲ್ಲಿ ಪರ್ಮಿಷನ್ ತಗೊಂಡ್ ಬಂದು ವಿಡಿಯೋ ಮಾಡ್ಬೇಕು ಅಂತಾರೆ. ಅಂಡ್ ಲೋಕಲ್ ಗೆ ಅಲ್ಲೇ ಇರೋ ಲೋಕಲ್ ಪೊಲೀಸ್ ಅವ್ರಿಗೆ ಕೇಳೋಣ, ಪರ್ಮಿಷನ್ ಕೊಟ್ರೆ ವಿಡಿಯೋ ಮಾಡೋಣ. ಅಂಡ್ ಕೆಲವು ಅವೇರ್ನೆಸ್ ಇರಲ್ಲ. ತುಂಬಾ ಜನದು ಏನಪ್ಪಾ ಅಂತಂದ್ರೆ ಪೊಲೀಸ್ ಅನ್ನೋದು ಒಂದು ಹೆದರಿಕೆ ಅನ್ನೋದಿರುತ್ತೆ. ಯಾಕಂದ್ರೆ ನಮ್ ಹಕ್ಕು, ಯಾಕಂದ್ರೆ ಕಾನೂನು ಇರೋದೇ ನಮ್ಮಿಂದ. ನಾವುಗಳು ಕಾನೂನ್ನ ಸದುಪಯೋಗ ಪಡಿಸ್ಕೋಬೇಕಲ್ಲ. ಒಬ್ಬ ನಾರ್ಮಲ್ ಮನುಷ್ಯ ಬಂದ್ರೆ ಏನ್ ಟ್ರೀಟ್ ಮಾಡ್ತಾರೆ ಪೊಲೀಸರು, ಏನ್ ಅವಾಜ್ ಆಗ್ತಾರೋ, ಏನ್ ದುಡ್ಡಿಗಷ್ಟೇನೋ ಬೆಲೆ ಇದೆ. ಪೊಲೀಸ್ ಸ್ಟೇಷನ್ ಅಂದ್ರೆ ಯಾರು ದುಡ್ಡು ಕೊಡ್ತಾರೆ ಅವ್ರ ಕಡೆ ಮಾತ್ರ ಪರ್ಮಿಷನ್ ಸಿಗುತ್ತೆ. ಅಂಡ್ ಪೊಲೀಸರು ದುಡ್ಡು ಕೊಟ್ರೆ ಮಾತ್ರ ಅವ್ರ ಕಡೆ ಹಾಕ್ತಾರೆ. ಈ ತರದ್ದೆಲ್ಲ ವದಂತಿ ಮಾತುಗಳೆಲ್ಲ ಇದೆಯಲ್ಲ. ಹಾಗಾಗಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿ ಗಟ್ಲೆ ಮಾತಾಡ್ತಾನೆ. ಬನ್ನಿ ಹೋಗಿ ನಾನು ಹೋದ ತಕ್ಷಣ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಯಾವ ತರ ಟ್ರೀಟ್ ಮಾಡ್ತಾರೆ ನಂಗೆ ಇದನ್ನೆಲ್ಲ ನೋಡೋಣ. ನಾವ್ ಹಂಗೆ ರೋಡಲ್ಲಿ ಹೋಗ್ತಾ ಇಲ್ಲಿ ಒಂದು ಕುದುರೆ ಮೇಲೆ ಕೂಡ್ಸಿ ಮೆರವಣಿಗೆ ಮಾಡ್ತಾ ಇದ್ರು. ಇದೇನಂತ ಅಷ್ಟಾಗಿ ನಂಗೆ ಗೊತ್ತಿಲ್ಲ. ಯಾರಿಗಾದ್ರೂ ಈ ಮೆರವಣಿಗೆ, ಈ ಹಬ್ಬದ ಬಗ್ಗೆ ನಿಮ್ಗೆ ಏನೋ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಪೊಲೀಸ್ ಸ್ಟೇಷನ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀನಿ. ಆಗುತ್ತೋ ಇಲ್ವಾ? ಆಗಲ್ಲ. ಯಾಕಾಗಲ್ಲ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಗೈಸ್ ಇನ್ನೇನು ಒಳಗಡೆ ಹೋಗ್ತಾ ಇದೀನಿ. ಸ್ಟೇಷನ್ ಹತ್ರನೇ ಇದೀನಿ. ಏನಾಗುತ್ತೋ ಗೊತ್ತಿಲ್ಲ, ನನ್ಗಂತೂ ಫುಲ್ ಭಯ ಆಗ್ತಾ ಇದೆ. ನೋಡೋಣ ಒಳಗಡೆ ವಿಡಿಯೋ ಮಾಡಕ್ ಪರ್ಮಿಷನ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ. ಫಸ್ಟ್ ಆಫ್ ಮಾಡ್ಕೊಂಡು ಹೋಗ್ತೀನಿ ವಿಡಿಯೋನ. ಪರ್ಮಿಷನ್ ಕೇಳಿ ಆಮೇಲೆ ವಿಡಿಯೋ ಮಾಡಬೇಕು, ಇಲ್ಲ ಅಂದ್ರೆ ಬೆಂಡೆತ್ಬಿಡ್ತಾರೆ. ಹಾಗಾಗಿ ನಡೀರಿ ಒಳಗೆ ಹೋಗೋಣ, ಏನಾಗುತ್ತೆ ನೋಡೋಣ. ನನಗೂ ಭಯ ಆಗ್ತಾ ಇದೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಬನ್ನಿ ಗೈಸ್, ಹಂಗೂ ಕ್ಯಾಮ್ರಾನ ಮುಚ್ಕೊಂಡು ಹಿಂದ್ಗಡೆಯಿಂದ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ಬೋದು ನೀವು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀನಿ. ಕಾಣಿಸ್ತಿದೆಯಲ್ಲ, ಒಬ್ಬರು ಪೊಲೀಸರು ನಿಂತಿದ್ದಾರೆ, ಯಾರನ್ನೋ ವಿಚಾರಿಸ್ತಾ ಇದ್ದಾರೆ. ಬನ್ನಿ ಹೊಳಿಕ್ ಹೋಗೋಣ. ಹಂಗೆ ಏನ್ ಗೊತ್ತಾ ಗೈಸ್, ಪೊಲೀಸ್ ಸ್ಟೇಷನ್ ಎಕ್ಸ್ಪ್ಲೋರ್ ಹೇಳೋದಿರ್ಲಿ, ನಿಮ್ಗೆ ಇಲ್ಲಿ ಇನ್ನೊಂದು ತೋರಿಸ್ತೀನಿ. ಪೊಲೀಸ್ ಸ್ಟೇಷನ್ ಅಲ್ಲಿದೆ, ನೀವು ನೋಡ್ಬೋದು ಪೊಲೀಸ್ ಸ್ಟೇಷನ್ ಅಲ್ಲಿದೆ. ಅದ್ರ ಹಿಂದ್ಗಡೆನೆ ಏನಪ್ಪಾ ಇದೆ ಬನ್ನಿ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ನಿಮ್ಗೆ ಕಾಣಿಸ್ತಿರ್ಬೋದು. ಅರ್ಥ ಆಯ್ತು ಅನ್ಸುತ್ತೆ. ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಅಟ್ಯಾಚ್ ಪಾರ್ಕ್ ಇದೆ, ನಿಮ್ಗೆ ಗೊತ್ತಾಗ್ಬೋದು. ಪಾರ್ಕ್ ಕಾಣಿಸ್ತಾ ಇದೆ. ಈ ಪಾರ್ಕ್ ಅಲ್ಲಿ ಏನಪ್ಪಾ ಅಂತಂದ್ರೆ ಭಯ ಭೀತಿ ಇಲ್ಲ ಗುರು. ಇಲ್ಲೂ ಕಾಟ ಕೊಡ್ತಾರೆ ಪೊದೆ ಪ್ರೇಮಿಗಳು. ಏನಪ್ಪಾ ಅಂತಂದ್ರೆ ಇಲ್ಲೂ ಲವರ್ಸ್ ಗಳೆಲ್ಲ ಕುತ್ಕೊಂಡ್ಬಿಟ್ಟಾರೆ. ಏನ್ ಮಾಡೋದು ಗೈಸ್, ಇಲ್ಲಿ ಬಂದ್ರು ಹೊಟ್ಟೆ ಉರಿಸ್ತಾರೆ. ನನ್ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನೋ ತಪ್ಪು ಮಾಡಿದೆ ಅಲ್ಲ. ನಾನ್ ನೋಡಿದ್ರೆ ಪೊಲೀಸ್ ಸ್ಟೇಷನ್, ಪೊಲೀಸು ಅಂದ್ರೆ ಡಗ ಡಗ, ಭಯ, ಹೆದರಿಕೆ, ಗಲ ಗಲ ಅಂತ ಇದೀನಿ. ನೀಟಾಗಿ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ ಹಾಕೊಂಡು ನಾವು ಬರೋದು, ಇನ್ನ ಮಕ್ಕಳು ಬೆಳಗವ್ರೆ ಅಂತ ಹಳೆ ಬಟ್ಟೆ ಹಾಕೊಂಡ್ ಟಿಕಾಯಿಸ್ಕೊಂಡು ಹೋಗ್ಬಿಡೋದು. ನೋಡಿದ್ರೆ ಇವರು ಪೊಲೀಸ್ ಸ್ಟೇಷನ್ ಹಿಂದ್ಗಡೆನೆ ಮನೆ ಮಾಡ್ಕಂತವ್ರೆ ಪ್ರೇಮಿಗಳು. ಕಾಣ್ಬೋದು ಪೊದೆ ಪ್ರೇಮಿಗಳೆಲ್ಲ ಕುತ್ಕೊಂಡ್ಬಿಟ್ಟಾರ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ ಸಿಗ್ತಾನೆ ಹೇಳಿ? ಯಾರನ್ನ ವಿಡಿಯೋ ನೋಡ್ತಿದ್ರೆ ಯಾರಾದ್ರೂ ತಗ್ಲಾಕಂಡ್ರೆ ಗೊತ್ತಿಲ್ಲ, ವಿಡಿಯೋ ಮಾಡೋಣ ಅನ್ಕೊಂಡೆ. ಅವ್ರದ್ದು ವಿಡಿಯೋ ಮಾಡಿ ನಿಮ್ಗೆ ತೋರ್ಸೋಣ ಅನ್ಕೊಂಡೆ. ಬೇಡ ಪಾಪ ಪೊದೆ ಪ್ರೇಮಿಗಳಿಗೆ ಡಿಸ್ಟರ್ಬ್ ಮಾಡೋದ್ ಬೇಡ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಏನಪ್ಪಾ ಅಂತಂದ್ರೆ ಒಳಗಡೆ ಹೋದ್ವಿ, ಒಬ್ರು ಮೇಡಮ್ ಸಿಕ್ಕರು, ಆಮೇಲೆ ಸರ್ ಒಂದಿಬ್ರು ಇದ್ರು ಪೊಲೀಸ್ ಕಾನ್ಸ್ಟೇಬಲ್ಸ್ ಇದ್ರು. ಕೇಳ್ದೆ, ಬಟ್ ಏನಂತಂದ್ರೆ ವಿಡಿಯೋ ಲೈಟ್ ಆಗಿ ವಿಡಿಯೋ ಮಾಡೋಣ ಅನ್ಕೊಂಡೆ. ಹಂಗೂ ಕದ್ದು ಮುಚ್ಚಿ ವಿಡಿಯೋ ಮಾಡಕ್ ಹೋದೆ, ಆಗ್ಲಿಲ್ಲ. ಬೈದ್ರು. ಯಾಕಂದ್ರೆ ವಿತ್ ಪರ್ಮಿಷನ್ ವಿಡಿಯೋ ಮಾಡ್ಬೇಕು, ಯಾಕಂದ್ರೆ ಒಂದು ಇಲಾಖೆಗೆ ಸಂಬಂಧಪಟ್ಟಿರುತ್ತೆ. ಮೇಲ್ಗಡೆ SP, ಅದ್ರ ಮೇಲೆ DOSP ಈ ತರದ್ದೆಲ್ಲ ಇರ್ತಾರಲ್ಲ, ಅದು ಅವ್ರದೇ ಆದ ಒಂದು ಕಾನೂನು ಇದೆ. ಹಾಗಾಗಿ ಪೊಲೀಸ್ ಸ್ಟೇಷನ್ ಒಳಗಡೆ ನಮ್ಗೆ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಸಿಗ್ಲಿಲ್ಲ. ನೋವಿದೆ, ಆಕ್ರೋಶ ಇದೆ.
ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೆ ಮೋಸ ಅಂಡ್ ನಿಮ್ ಕೂಡ ತೋರ್ಸಕ್ ಆಗ್ಲಿಲ್ಲ, ಅದೊಂದು ಬೇಜಾರಿದೆ. ನಮ್ ಕರ್ನಾಟಕದಲ್ಲಿ ತುಂಬಾ ಜನ ಮಾಡಿದ್ದಾರೆ, ಬಟ್ ಮಾಡಕ್ ಹೋಗಿ ಟ್ರೈ ಮಾಡಿದ್ದಾರೆ. ನನ್ ಗೊತ್ತಿರ್ಲಿಲ್ಲ, ಆಮೇಲೆ ಗೊತ್ತಾಯ್ತು ರೀಸೆಂಟ್ ಆಗಿ ಮಾಡಕ್ ಟ್ರೈ ಮಾಡಿದ್ದಾರೆ. ಬಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ಕರೆಕ್ಟ್ ಆಗಿ ವಿಡಿಯೋ ಮಾಡಕ್ ಬಿಟ್ಟಿಲ್ಲ. ಅಲ್ಲೂ ಅಷ್ಟೇನೆ SP ಪರ್ಮಿಷನ್ ತಗೋಬೇಕು, DOSP ಪರ್ಮಿಷನ್ ತಗೋಬೇಕು ಅಂತ ಹೇಳಿ ರಿಟರ್ನ್ ಕಳ್ಸಿದ್ದಾರೆ. ಬಟ್ ನಾನು ಕೇಳ್ದೆ, ನನ್ಗೂ ಕೂಡ ಅದೇ ರೀಸನ್ ಹೇಳಿದ್ರು, ನೀವ್ SP ಇಂದ ಪರ್ಮಿಷನ್ ತಂದ್ರೆ ವಿಡಿಯೋ ಮಾಡಕ್ ಬಿಡ್ತೀವಿ ಅಂತ. ಬಟ್ ಅದೆಲ್ಲ ತುಂಬಾ ಕ್ರಿಟಿಕಲ್ ಇದೆ. SP ಅವ್ರ ಹತ್ರ ಹೋಗಿ ಅವ್ರನ್ನ ಮೀಟ್ ಆಗಿ ತರಂತದ್ದಿದೆ. ಅಂಡ್ ನಮ್ಗೆ ಇನ್ನೊಂದು ವಿಚಾರ ಹೇಳಿದ್ರು ಪೊಲೀಸರು, ಏನಪ್ಪಾ ಅಂತಂದ್ರೆ ಯಾವ್ದೇ ಭಯ ಇಲ್ದೆ, ಏನೇ ಪ್ರಾಬ್ಲಮ್ಗಳಿದ್ರು, ಯಾವ್ದೇ ದೌರ್ಜನ್ಯಗಳಾಗ್ತಿದ್ರು, ಒಂದು ಚಿಕ್ಕ ಪುಟ್ಟ ವಿಷಯಗಳಿದ್ರು, ಆಮೇಲೆ ತುಂಬಾ ಏನೋ ಅಂದ್ರೆ ಮನೆ ಪೊಲೀಸು ಈ ತರದ್ ಹೊಸ ಕಾನೂನುಗಳೆಲ್ಲ ಬಂದಿದೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿತ್ತು, ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇಷ್ಟೆಲ್ಲ ಕಷ್ಟ ಬಿದ್ದು ವಿಡಿಯೋಸ್ ಮಾಡ್ತೀವಿ. ಯಾಕಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿ ವಿಡಿಯೋ ಮಾಡೋದು ಅಂದ್ರೆ ಹುಡುಗಾಟ ಅಲ್ಲ, ಪರ್ಮಿಷನ್ ಕೇಳೋದು ಅಂದ್ರೆ ಹುಡುಗಾಟ ಅಲ್ಲ. ಯಾಕಂದ್ರೆ ಯಾರೋ ಬಂದಿರ್ತಾರೆ, ಹುಡುಗಾಟಕ್ಕೆ ನೀವುಗಳು ಏನೇನೋ ಮಾಡ್ತೀರಾ ಅಂತಿರ್ತಾರೆ. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ ತರ ಇದೇ ತರದ್ದು ಮತ್ತೆ ಯಾವ್ದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಾ, ಮತ್ತೊಂದ್ ಏನ್ ವಿಡಿಯೋ ಮಾಡ್ಬೇಕು, ಅದ್ರ ಬಗ್ಗೆ ನಿಮ್ಗೂ ಕಮೆಂಟ್ ಅಲ್ಲಿ ತಿಳಿಸಿ. ಆ ತರದ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಓಕೆ, ಬಾಯ್ ಸ್ನೇಹಿತರೆ.